ಗೌಸ್ ಓ ಖ್ವಾಜಾ ಅಂಜುಮನ್ ಕಮಿಟಿ ಅಧ್ಯಕ್ಷ ಸೈಯದ್ ಆರಿಫ್ ಖಾದ್ರಿ ಸಾಹೇಬ್ ಹುಟ್ಟುಹಬ್ಬವನ್ನ ಆಡಂಬರದಿಂದ ಆಚರಿಸಬಹುದಾಗಿತ್ತು. ಆದರೆ ಬಡವರ ಪರವಾಗಿ ನೊಂದವರಿಗೆ ಸಹಾಯ ಮಾಡುವ ವ್ಯಕ್ತಿಯಾಗಿದ್ದರಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದಾರೆಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ನೆರಳು ಅನಾಥಾಶ್ರಮ ಹಾಗೂ ಅಂಧ ಮಕ್ಕಳಿಗೆ ಅಂಜುಮನ್ ಕಮಿಟಿ ಆಯೋಜಿಸಿದ್ದ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಾತನಾಡಿದರು. ಸೈಯದ್ ಆರಿಫ್ ಖಾದ್ರಿ ಅವರು ಬಡವರು ಅಭಿವೃದ್ಧಿಯಾಗಬೇಕು ಎಂದು ಮೆಹಂದಿ ತರಬೇತಿ, ಹೊಲಿಗೆ ಯಂತ್ರ ತರಬೇತಿ ಸೇರಿದಂತೆ ನಾನಾ ಕಾರ್ಯಕ್ರಮಗಳನ್ನು ಮಾಡಿದ ಉದಾಹರಣೆ ಇದೆ. ಹೀಗಾಗಿ ಸೈಯದ್ ಆರಿಫ್ ಖಾದ್ರಿಗೆ ಆ ದೇವರು ಆಯಸ್ಸು, ಆರೋಗ್ಯ ಕೊಡುವ ಮೂಲಕ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡಲಿ ಎಂದು ಆಶಿಸಿದರು. डॉक्टर साहब को करना अरे तो यहाँ चेक कर सो
ಕಮಿಟಿಯ ಅಧ್ಯಕ್ಷರಾದ ಸೈಯದ್ ಆರಿಫ್ ಖಾದ್ರಿ ಏನು ಮೌಲಿ ಸಾಹೇಬರಿದ್ದಾರೆ, ಇವರು ತಮ್ಮದೇ ಆದಂಥ ಈ ಕಮಿಟಿ ವತಿಯಿಂದ ಅನೇಕ ಬಡವರಿಗೆ, ಬಗ್ಗರಿಗೆ, ಮಹಿಳೆಯರಿಗೆ ಏನು ಹೊಲಿಗೆ ಯಂತ್ರಗಳು ಕೊಡುವ ಮೂಲಕ, ಮೆಹಂದಿ ತರಬೇತಿ ಕೊಡುವ ಮೂಲಕ, ತಮ್ಮದೇ ಆದಂಥ ಟೈಲರಿಂಗ್ ವ್ಯವಸ್ಥೆಯನ್ನು ಆ ಮಹಿಳೆಯರಿಗೆ ಕೊಟ್ಟು ಏನು ಇವತ್ತು ಉಪಜೀವನ ಸಾಗೋಕ್ಕೆ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಹಾಗೂ ಅವರ ಇವತ್ತು ಹುಟ್ಟುಹಬ್ಬ ಇದೆ. ನಾವೆಲ್ಲರೂ ಸಮಸ್ತ ಮಾನ್ವೀಯ ಅಂಜುಮನ್ ಕಮಿಟಿ ವತಿಯಿಂದ, ಗೌಸೆ ಖಾಜಾ ಅಂಜುಮನ್ ಕಮಿಟಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಏನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ, ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದು ತುಂಬ ಅಂಗವಾಗಿ ಇವತ್ತು ಮಾನ್ಯ ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈ ಒಂದು ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಮಾಡಿದರು. ಇವತ್ತು ಸೈಯದ್ ಆರಿಫ್ ಮೌಲಾನವರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟಿದೆ. ಇವತ್ತು ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರ ಒಂದು ಬದುಕು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವತ್ತು ಬಹಳಷ್ಟು ನೋಡ್ರಿ ಬಡವರಿಗೆ, ದಲಿತರಿಗೆ ಇವತ್ತು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರು ಯಾವ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇಲ್ಲ, ಯಾವುದೇ ಒಂದು ರಾಜಕಾರಣದಲ್ಲಿ ಕೂಡ ಇಲ್ಲ. ಅವರು ಆ ರೀತಿಯಲ್ಲಿ ಇದ್ದರೂ ಇಲ್ಲಾಂದರೂ ಕೂಡ ಜನಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು ನಮಗೆ ಭಾಳ ಖುಷಿ ಆಗ್ತದೆ. ಇವತ್ತು